ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಗತೀಸ್ ಕಿಚನ್. ಇವತ್ತು ಒಂದು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಒಂದು ರೈಸ್ ರೆಸಿಪಿ ನೋಡೋಣ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ: ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸ್ಟಾರ್ ಹೂವು, ಜೀರಿಗೆ, ಸಾಸಿವೆ, ಆಲೂಗಡ್ಡೆ, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು, ಬೀನ್ಸು. ನಿಮ್ಮನೆ ಯಾವ್ಯಾವ ತರಕಾರಿ ಇದೆ ಎಲ್ಲನೂ ಹಾಕ್ಕೋಬೋದು. ಆಮೇಲೆ ಉದ್ದುದ ಹೆಚ್ಕೊಂಡಿರೋ ಈರುಳ್ಳಿ, ಬಟಾಣಿ, ಟೊಮ್ಯಾಟೊ, ಕರಿಬೇವು, ಕೊತ್ತಂಬರಿ ಮತ್ತು ನಾನಿಲ್ಲಿ ಇವತ್ತು ಒಣ ಮೆಣಸಿನ್ಕಾಯಿ ಬಳಸ್ತಿದ್ದೀನಿ. ಇದರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ. ಆಮೇಲೆ ಗರಂ ಮಸಾಲ ಅಷ್ಟೇ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಅಕ್ಕಿನ ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದಂದರೆ, ಫಸ್ಟ್ ಒಂದು ಸಣ್ಣ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾವಿನ್ನೇನು ಒಣ ಮೆಣಸಿನ್ಕಾಯಿ ತೊಗೊಂಡಿರ್ತೀನಲ್ಲ ಅದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಅಂದರೆ ಸಾಫ್ಟ್ ಆಗಬೇಕಲ್ಲ ಮೆಣಸಿನ್ಕಾಯಿ. ಬೇಯಿಸ್ಕೊಂಡಿದ್ದೀನಿ. ಈಗ ಅದೇ ಮೆಣಸಿನ್ಕಾಯಿನ ಒಂದು ಜಾರ್ ಒಳಗೆ ಹಾಕಿ ಅದಕ್ಕೆ ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡ್ಬೋದು, ಈ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಮಸಾಲ ರೆಡಿ ಆಯಿತು. ಈಗ ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ನಾವೇನು ಸ್ಪೈಸಸ್ ತೊಗೊಂಡಿರ್ತೀವಲ್ಲ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಮೆಣಸು, ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಉದ್ದುದವಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೆಸಿಪಿ ತುಂಬ ಈಸಿ, ಸಿಂಪಲಾಗಿ ಒಂಥರ ನಾರ್ಮಲ್ ಪಲಾವ್ ಥರನೇ ಅನಿಸುತ್ತೆ, ಬಟ್ ಟೇಸ್ಟ್ ಚೇಂಜ್ ಆಗಿರುತ್ತೆ. ಯಾಕಂದರೆ ನಾವಿಲ್ಲಿ ಅಂದರೆ ಪುದೀನ ಸೊಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿ ಏನು ಹಾಕಲ್ಲ, ಒಣ ಮೆಣಸಿನ್ಕಾಯಿದೆ ಸ್ವಲ್ಪ ಫ್ಲೇವರ್ ಚೇಂಜ್ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ಬೋದು, ಇಷ್ಟ ಆಗ್ಬೋದು ನಿಮಗೆಲ್ಲರಿಗೂ. ಈಗ ನಾನು ಅದಕ್ಕೆ ಈರುಳ್ಳಿ ಬೆಂದಾದಮೇಲೆ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಯಾರೆಟು ಮತ್ತು ಬೀನ್ಸ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಬೇರೆ ತರಕಾರಿ ಹಾಕ್ಕೋಬೋದು. ಹೂಕೋಸಿದ್ರೆ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಬೀಟ್ರೂಟ್ ಇದ್ದರೆ ಬೀಟ್ರೂಟು ಹಾಕ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ವೆಜಿಟೇಬಲ್ಸ್ ಯಾವುದು ಇದನ್ನು ಹಾಕಬಾರ್ದು ಅಂತ ಏನಿಲ್ಲ, ಎಲ್ಲನೂ ಹಾಕ್ಕೋಬೋದು. ಈಗ ನಾವೇನು ಪೇಸ್ಟ್ ಮಸಾಲ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ. ಮತ್ತು ಬೇಕಂದರೆ ಸ್ವಲ್ಪ ನೀವು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನೂ ಹಾಕ್ಕೋಬೋದು. ಈಗ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಟೊಮ್ಯಾಟೊ ಮತ್ತು ಬಟಾಣಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿ ಸ್ವಲ್ಪ ಟೊಮ್ಯಾಟೊನೂ ನೀಟಾಗಿ ಸಾಫ್ಟ್ ಆದಮೇಲೆ ನಾನು ನೆನೆಸಿಟ್ಟಿದ್ನಲ್ಲ ಅಕ್ಕಿನ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಒಂದು ಸಣ್ಣದಾಗಿ ಸ್ವಲ್ಪ ಕೈ ಆಡ್ಕೊಳ್ಳಿ. ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನೆನೆ ಇಟ್ಟಿರ್ತೀವಲ್ಲ ಅಕ್ಕಿ ಒಂಥರ ನುಚ್ಚಾಗುತ್ತೆ, ಅವಾಗ ಚೆನ್ನಾಗಿ ಅನಿಸಲ್ಲ. ಒಂದು ರೌಂಡ್ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಅದಕ್ಕೆ ನೀರು ಬೇಕಾದರೆ ಹೆಸರು ಇಟ್ಕೊಳ್ಳಿ, ಅಂದರೆ ನೀರು ಮುಂಚೆನೇ ಕಾಯೋಕೆ ಇಟ್ಕೊಂಡ್ಬಿಡಿ. ಇಲ್ಲ ಅಂದರೆ ನೀರು ಹಾಕ್ಕೊಳ್ಳಿ, ಅಂದರೆ ನಾರ್ಮಲ್ ವಾಟರೇ ಹಾಕ್ಕೊಂಡು ಸ್ವಲ್ಪ ಕುದಿ ಬರೋ ತನಕ ಕಾದು ಅದಕ್ಕೆ ಸ್ವಲ್ಪ ಟೇಸ್ಟ್ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮುಚ್ಚಿ 1-2 ವಿಷಲ್ ಹಾಕ್ಸಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಒಂದು ರೈಸ್ ರೆಡಿ ಆಗುತ್ತೆ. ಹೆಸರು ಏನಂತನಾದರೂ ಇಟ್ಕೋಬೋದು, ಒಂಥರ ರೆಡ್ ರೈಸ್ ಅಂತಲೇ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.